ನಮಸ್ಕಾರ. ವನಜಾ ಮಲ್ನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಸಾರಿಕಾ ಮತ್ತು ವರ್ಧಾ ಇಬ್ಬರೂ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಏನು ಅಂತಂದರೆ ಸಾರಿಕಾ ಕೇಳ್ತಾ ಇದ್ದಾಳೆ, ಅಣ್ಣ ನೀನು ಅವತ್ತು ಕ್ರೈಮ್ ಮಾಡೋ ದಿವಸ ಕಾವೇರಿ ಅಲ್ಲಿದ್ಲಾ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ವರ್ಧಾ ಹೇಳ್ತಾ ಇದ್ದಾನೆ, ಹೌದೌದು, ನಾನು ಕ್ರೈಮ್ ಮಾಡೋ ದಿವಸ ಬಾಲನೂ ಇದ್ದ, ಕಾವೇರಿನೂ ಇದ್ಲು, ಆಮೇಲೆ ನಾನು ಇದ್ದೆ, ಆಮೇಲೆ ಹಾಳು ಇದ್ದ, ಮನೆ ಕೆಲಸದವನು. ಅಡುಗೆ ಭಟ್ಟ ಮಾತ್ರ ಒಳಗಿದ್ದ. ಆದರೆ ನನ್ನ ಕೈಯಿಂದ ಕಾವೇರಿ ಕೈಗೆ ಚಾಕು ಹೋಗ್ಬೇಕಾದ್ರೆ ಅಡುಗೆ ಭಟ್ಟ ಆಚೆ ಬಂದ. ಮೋಸ್ಟ್ಲಿ ಅವನು ಹೇಳ್ಬೋದು, ಹೇಳೋಕ್ಕಾಗಲ್ಲ, ಅವನದೇ ವಿಟ್ನೆಸ್ ಇದ್ದರೂ ಇರ್ಬೋದು ಅಂಥೇಳಿ ವರ್ಧಾ ಅನುಮಾನ ಪಡ್ತಾನೆ. ಸೇಮ್ ಅವನು ಹೆಂಗೆ ಅನುಮಾನ ಪಟ್ಟನೋ ನಾಳೆ ಕೋರ್ಟಲ್ಲಿ ಅದೇ ಆಗುತ್ತೆ. ರಾಣಿ ಕೋರ್ಟ್ ಹತ್ರ ಹೋಗಿರ್ತಾಳೆ. ರಾಣಿ ಸತ್ಯ ಈ ಕಡೆಯಿಂದ ಹೋಗಿರ್ತಾರೆ, ರಾಣಿ ಬಾಲ ಆ ಕಡೆಯಿಂದ ಬಂದಿರ್ತಾರೆ, ಸತ್ಯ ಈ ಕಡೆಯಿಂದ ಹೋಗಿರ್ತಾನೆ, ಕಾವೇರಿನ ಆ ಕಡೆಯಿಂದ ಕರ್ಕೊಂಡು ಬಂದಿರ್ತಾರೆ. ಎಲ್ಲ ಮುಖಾಮುಖಿ ಮಾತಾಡ್ತಾ ಇರ್ತಾರೆ. ಆ ಟೈಮಿಗೆ ಕಾವೇರಿ ಮಗಳು ನೋಡ್ತಾಳೆ, ತುಂಬ ಸಂಕಟ ಆಗುತ್ತೆ, ಇವತ್ತಾದರೂ ಬಿಡುಗಡೆ ಆದರೆ ಸಾಕಲ್ಲ ಅಂತ ಕಾಯ್ತಾ ಇರ್ತಾರೆ. ರಾಣಿಗೂ ಅದೇ ಹೇಳಿರ್ತಾನೆ ಜೆಕೆ, ಇವತ್ತು ಬಿಡುಗಡೆ ಆಗುತ್ತೆ ಅಮ್ಮ ಅಂತ ಹೇಳ್ಬಿಟ್ಟು. ಇನ್ನೇನು ಎವಿಡೆನ್ಸ್ ಅವ್ರು ತರಲ್ಲ ಅಂದ್ಕೊಂಡಿದ್ರು. ಆದರೆ ಅವನು ವರ್ಧನ್ ಕಡೆ ಲಾಯರು ಇನ್ನೂ ಕ್ರಿಮಿನಲ್ ಇದ್ದಾನೆ. ಅಡುಗೆ ಭಟ್ಟನ ಚಿನ್ನ ಬೆಳ್ಳಿ ಕತ್ಕೊಂಡೇ ಹೋದ, ಅವನು ಫಸ್ಟೇ ಕದ್ದಿದ್ದಾನೆ, ಅವನ ಮೇಲೆ FIR ಹಾಕಿ ಅಂತೇಳ್ಬಿಟ್ಟು ಕೋರ್ಟಲ್ಲಿ ಹೇಳಬೇಕು ಅಂತ ಅವ್ರು ಫಸ್ಟೇ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಆಮೇಲೆ ಲಾಯರಿಗೆ ಕಾವೇರಿ ಭಾರ್ಗವಿಗೂ ಜೆಕೆಗೂ ಕೈ ಮುಗಿತಾಳೆ. ಸರಿ ಅಮ್ಮ ಅಂತ ಹೇಳ್ತಾರೆ ಅವರು. ಆಗ ಜೆಕೆ ಹೇಳ್ತಾನೆ, ಆಯಿತು ವಿಟ್ನೆಸ್ಸು ಇನ್ನೇನು ಅವರು ಹುಡ್ಕೋಕ್ಕಾಗಲ್ಲ, ಸರಿ ಒಂದಿದೆ ನೋಡೋಣ, ಅದರ ಪ್ರಕಾರನೇ ಹೋಗೋಣ ಅಂತ ಜೆಕೆ ಹೇಳಿರ್ತಾನೆ. ಸರಿ ಆಯಿತು, ಹಿಯರಿಂಗಿಗೆ ಹೋಗ್ತಾರೆ, ಜಡ್ಜ್ ಮುಂದೆ ನಿಲ್ತಾರೆ, ಕಾವೇರಿ ತಗೊಂಡೋಗಿ ನಿಲ್ಲಿಸ್ತಾರೆ. ಆಮೇಲೆ ಎಲ್ಲ ಇದಾಗುತ್ತೆ. ಆಮೇಲೆ ವರ್ಧನ್ನ ಕರೀತಾರೆ, ವರ್ಧಾ ಅಂತೇಳಿ. ಈ ಕಡೆ ಬಾಲನೂ ಹೋಗಿರ್ತಾನಲ್ಲ, ಬಾಲ ಮತ್ತು ಸತ್ಯನೂ ಲಾಯರಿಗೆ ಕೈ ಮುಗಿತಾನೆ, ಹೇಗಾದರೂ ಮಾಡಿ ನನ್ನ ತಂಗಿನ ಪಾರು ಮಾಡಿಬಿಡಿ ಸ್ವಾಮಿ ಅಂತೇಳಿ. ಆಯಿತು ನೋಡೋಣ ಬಿಡಯ್ಯ ಅಂತ ಹೇಳಿರ್ತಾನೆ. ಆಮೇಲೆ ಕಾವೇರಿನೂ ಕೂಡ ಕೈ ಮುಗಿತಾಳೆ, ಸರಿ ಅಂತೇಳ್ಬಿಟ್ಟು ಭಾರ್ಗವಿ ಆಯಿತು ನೋಡೋಣ ಬಿಡಿ, ಆಗುತ್ತೆ ನೋಡೋಣ ಅಂಥೇಳಿ ವರ್ಧನೆ ಇದರಲ್ಲಿ ಪಕ್ಕಾ ಅಪರಾಧಿ ಆಗ್ತಾನೆ, ನೀವೇನು ವರಿ ಮಾಡ್ಕೋಬೇಡಿ ಅಂತ ಹೇಳಿರ್ತಾಳೆ. ಸರಿ ಅಂತ ಜೆಕೆನೂ ಹಾಗೆ ಹೇಳಿರ್ತಾನೆ. ಅಲ್ಲಿ ಅಲ್ಲಿಗೆ ಹೋದಾಗಲೇ ಟ್ವಿಸ್ಟು ಚೇಂಜ್ ಆಗಿಬಿಡುತ್ತೆ. ಅಲ್ಲಿಗೆ ಹೋಗಿ ಕಾವೇರಿನ ವಿಚಾರಣೆ ಮಾಡಿದ್ದಾಯಿತು. ಆಮೇಲೆ ಇವನ್ನ ಎಲ್ಲ ವಿಚಾರಣೆ ಮಾಡ್ತಾ ಇರ್ತಾರೆ. ಆಮೇಲೆ ಲಾಯರೇ ವಾದ ಮಾಡಿ ಜಡ್ಜ್ ಹತ್ರ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ವರ್ಧನ್ ಕರೀರಿ ಅಂತಾರೆ. ವರ್ಧನ್ ಕರೆದ್ರೆ ವರ್ಧಾ ಕಾವೇರಿ ಮೇಲೆ ಏನೇನೋ ಕಂಪ್ಲೇಂಟ್ ಎತ್ತಾಕ್ತಾ ಇರ್ತಾನೆ. ಅಂದರೆ ನನ್ನನ್ನು ಇಷ್ಟಪಡ್ತಿದ್ಲು, ನಾನು ಆಗಲ್ಲ, ನನ್ನ ಹೆಂಡ್ತಿ ಇದ್ದಾಳೆ ಅಂತ ಹೇಳ್ಬಿಟ್ಟೆ, ಅದಕ್ಕೆ ಕಾವೇರಿ ಸಿಟ್ಟು ಬಂದು ನನ್ನ ಹೆಂಡ್ತಿನ ಕೊಲೆ ಮಾಡಿಬಿಟ್ಲು ಅಂತ ಹೀಗೆಲ್ಲ ಹೇಳ್ತಾ ಇರ್ತಾನೆ. ಅದಕ್ಕೆ ಜೆಕೆ ಟಕ್ಕರ್ ಕೊಟ್ಟು ಅದು ಫೇಲ್ ಅಂತ ಆಗುತ್ತೆ. ಅವನು ವರ್ಧಾ ಹೇಳ್ತಿರೋದು ಫೇಲ್ ಅಂತ ಆಗುತ್ತೆ. ಆವಾಗ ಮತ್ತೊಂದು ವಿಟ್ನೆಸ್ಸನ್ನ ಇವರೇ ನಮ್ಮ ಬಾಲನ ಕಡೆಯವರೇ ಕರ್ಕೊಂಡು ಹೋಗಿರ್ತಾರೆ. ಅಡುಗೆ ಭಟ್ಟನ್ನ ಕಂಡಿಡ್ದು ಅಡುಗೆ ಭಟ್ಟನ್ನ ಕರ್ಕೊಂಡು ಹೋಗಿರ್ತಾರೆ. ಅಡುಗೆ ಭಟ್ಟನ ಕರ್ಕೊಂಡು ಹೋಗಿದ್ದಾಗ ಅಡುಗೆ ಭಟ್ಟ ಹೇಳ್ತಾನೆ, ಹೌದು ವರ್ಧಾ ಅವ್ರ ಕೈಯಿಂದ ಕಾವೇರಿ ಕೈಗೆ ಚಾಕು ಹೋಗಿದ್ದ ನಾನು ನೋಡಿದೆ, ಆಮೇಲೆ ಕಾವೇರಿ ಕೈಗೆ ಚಾಕು ಹೋಗಿದ್ದು, ಅದು ಅಷ್ಟೊತ್ತಿಗೆ ಕ್ರೈಮ್ ಆಗೋಗಿತ್ತು ಅಂತ ಆ ಭಟ್ಟ ಹೇಳ್ತಾನೆ. ಆವಾಗ ವರ್ಧಾ ಏನು ಮಾಡ್ತಾನೆ, ವರ್ಧನ್ ಕಡೆ ಲಾಯರು, ನೀನು ಅವ್ರ ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಅವ್ರ ಮನೆಯಲ್ಲೇ ಇದ್ಕೊಂಡು ಅವ್ರದ್ದೇ ಚಿನ್ನ ಬೆಳ್ಳಿ ಎಲ್ಲ ಕದ್ದು ನೀನು ಪರಾರಿ ಆದವನು. ಅವತ್ತು ಪರಾರಿ ಆದವನು ಇವತ್ತು ಮುಖ ನೋಡ್ತಾ ಇದ್ದೀವಿ, ನೀನು ಕತ್ಕೊಂಡು ಹೋಗಿದ್ದು ನಿಜ ತಾನೇ ಅಂತ.
ಇಲ್ಲ ನಾನೇನು ಕದ್ದಿಲ್ಲ ಅಂತ ಅವನು ಹೇಳ್ತಾನೆ. ನಾನು ಅವತ್ತು ಅದೆಲ್ಲ ದೃಶ್ಯ ನೋಡಿ ನಾನು ಹೋಗ್ಬಿಟ್ಟೆ, ನಾನು ಮತ್ತೆ ಆ ಕಡೆ ಹೋಗೇ ಇಲ್ಲ ಅಂತ ಹೇಳ್ತಾನೆ. ಆದರೆ ಇವರು ಚಿನ್ನ ಬೆಳ್ಳಿ ದುಡ್ಡು ಕದ್ದ ಅಂತ ಹೇಳ್ಬಿಟ್ಟು FIR ಹಾಕಿ ಸ್ವಾಮಿ ಅಂತೇಳಿ ಜಡ್ಜ್ ಹತ್ರ ಹೇಳ್ತಾರೆ. ಇದು ಹೆಂಗೆ ಸಾಧ್ಯ ಆಗುತ್ತೆ? ಕದ್ದಿರೋರು ಯಾರಾದ್ರೂ ನೋಡಲೇಬೇಕು. ಕದ್ದಿರೋದು ಯಾರೂ ನೋಡಿಲ್ಲ ಅಲ್ಲಿ. ಅವ್ನು ಚಿನ್ನ ಬೆಳ್ಳಿ ಕದ್ಕೊಂಡು ಹೋಗಿರೋದು ನೋಡಿಲ್ಲ. ಆದರೆ ಅವನು ವರ್ಧನ್ ಕೈಯಿಂದ ಚಾಕು ಕಾವೇರಿ ಕೈಗೆ ಹೋಗಿದ್ದನ್ನು ನೋಡಿದ್ದಾನೆ. ಅವನು ಕ್ರೈಮ್ ಮಾಡಿದ್ದ ನೋಡಿದ್ದಾನೆ. ಹೀಗಿರುವಾಗ ವರ್ಧನೆ ಅಲ್ಲಿ ಅಪರಾಧಿ ಆಗಿದ್ದಾನೆ. ವರ್ಧನೆ ಅಪರಾಧಿ ಆದಾಗ ಭಟ್ಟ ಹೆಂಗೆ ಅಪರಾಧಿ ಆಗ್ತಾನೆ? ಈ ಕೇಸು ಈ 2 ದಿವಸದಲ್ಲೇ ಮುಗಿಬೇಕು ಅಂತ ಜಡ್ಜ್ ಬೇರೆ ಹೇಳಿದ್ದಾರೆ. ಇದು ಹಳೆ ಕೇಸು, ತುಂಬ ದಿನ ಎಳೆಯೋಕ್ಕಾಗಲ್ಲ, ಇದನ್ನು 2 ದಿವಸದಲ್ಲೇ ಮುಗಿಸ್ಬೇಕು ಅಂತ ಜಡ್ಜ್ ಹೇಳಿದ್ದಾರೆ. ಹಾಗಾಗಿ ಇದನ್ನು 2 ದಿವಸದಲ್ಲಿ ಇವಾಗ ಮುಗಿಸ್ಬೇಕಾಗಿದೆ. ಕಾವೇರಿ ಪಾಪ ಅವಳು ಟೆನ್ಷನ್ ಆಗಿಬಿಟ್ಟಿದ್ದಾಳೆ. ಇದೇನಿದು ಹಿಂಗಾಗೋಯ್ತಲ್ಲ, ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು ಆಗುತ್ತಲ್ಲ, ನಾನು ಏನು ಮಾಡ್ದೇನೆ ನನ್ನ ಅಪರಾಧಿ ಅಂತಾರಲ್ಲ ಅಂತ ಪಾಪ ಅವಳಿಗೆ ಟೆನ್ಷನ್ನು. ರಾಣಿಗೆ ಅಮ್ಮ ಬಿಡುಗಡೆ ಆಗ್ತಾಳಲ್ಲ, ಇವತ್ತು ನನ್ನ ಜೊತೆಗೆ ಬಂದುಬಿಡ್ತಾಳೆ ಅಮ್ಮ ಅಂತೇಳಿ ಅವಳಿಗೆ ಖುಷಿ. ಮತ್ತು ಬಾಲಂಗೂ ಇವತ್ತು ಕಾವೇರಿ ಬಿಡುಗಡೆ ಆಗ್ತಾಳೆ ಅನ್ನೋದೊಂದು ಖುಷಿ ಇತ್ತು. ಅದು ಉಲ್ಟಾ ಹೊಡಿತು. ಅವನಿಗೂ ಗೊತ್ತೇ ಆಗಲಿಲ್ಲ ಉಲ್ಟಾ ಹೆಂಗೆ ಹೊಡಿಯುತ್ತೆ ಅಂತಲೂ ಗೊತ್ತಾಗಲಿಲ್ಲ. ಈ ವರ್ಧನ್ ಕಡೆ ಲಾಯರು ಉಲ್ಟಾ ಹೊಡ್ಸೋಕ್ಕೆ ರೆಡಿ ಮಾಡ್ಕೊಂಡವ್ರೆ. ಇದು ಭಾರ್ಗವಿಗೆ ಮತ್ತು JKಗೆ ಅಷ್ಟು ಐಡಿಯಾನೇ ಬಂದಿಲ್ಲ, ಕಂಡ್ಕೊಂಡು ಬಿಡ್ತಾವ್ರೆ ಇವತ್ತು ಈ ಥರ ಈ ಕೋರ್ಟಲ್ಲಿ ಈ ರೀತಿ ಹಿಯರಿಂಗ್ ಆಗಿದೆ. ನಾಳೆ ಇನ್ನೂ ಎವಿಡೆನ್ಸ್ ಎಲ್ಲ ತಂದು ಮತ್ತಿನ್ನೇನಾದ್ರೂ ಏನಾದರೂ ಇದು ಮಾಡ್ತಾರ ನೋಡಬೇಕು. ಯಾಕೆ ಅಂತಂದರೆ ಕಾವೇರಿ ಈ ಕಥೆನಲ್ಲಿ ಕಾವೇರಿ ಪಾಪ ನಿರಪರಾಧಿ. ಕಾವೇರಿ ಮಗಳು ಇಷ್ಟು ದೊಡ್ಡವಳಾಗಿದ್ದಾಳೆ. ಯಾಕೆ ಅಂದರೆ 10 ವರ್ಷದ ಮಗು ಆಗಿದ್ದಾಳೆ ಕಾವೇರಿ. ಆ ಮಗು ಹುಟ್ಟಿದಾಗ ಜೈಲು ಸೇರಿರೋದು, ಇಲ್ಲಿವರೆಗೆ ಬಿಡುಗಡೆನೇ ಭಾಗ್ಯ ಬಂದಿಲ್ಲ. ಇವನು ವರ್ಧನ್ ಕತೆ ಏನಂದರೆ ಇನ್ನೂ ಅವಳು ಅಲ್ಲೇ ಇರಬೇಕು ಜೈಲಲ್ಲಿ ಅಂತ. ಇದು ಅನಿಸಿಕೆ ಪ್ರಕಾರ, ನಮಗೆ ಅನಿಸಿಕೆ ಪ್ರಕಾರ ಇವನು ಕಾವೇರಿನ ಭಾಳ ಬಲವಂತ ಮಾಡೋಕ್ಕೆ ಹೋಗಿದ್ದಾನೆ ವರ್ಧ. ಆವಾಗ ಕಾವೇರಿ ತಪ್ಪಿಸ್ಕೊಂಡು ಆ ಹೆಂಡ್ತಿ ಅಲ್ಲಿ ಅಡ್ಡ ಬಂದವಳೆ ಹೆಂಡ್ತಿನ ಇವನು ವರ್ಧ ಕ್ರೈಮ್ ಮಾಡಿರ್ತಾನೆ. ಆಮೇಲೆ ಅದನ್ನು ಗಾಬರಿಯಾಗಿ ಎಸ್ದಾಗ ಕಾವೇರಿ ಕೈಲಿ ಇಟ್ಕೊಂಡಿದ್ದಾಳೆ ಅನ್ನಂಗೆ ಕಾಣುತ್ತೆ. ಅಷ್ಟೊತ್ತಿಗೆ ಬಾಲನೂ ಬಂದಿದ್ದಾನೆ. ಬಾಲ ನೋಡಿದ್ದದ ನಿಜ ಆಗಿರಲ್ಲ. ಬಾಲ ಕಾವೇರಿನೇ ಕ್ರೈಮ್ ಮಾಡಿರೋದು ಅಂತ ಅವನು ನಂಬಿಬಿಟ್ಟಿದ್ದಾನೆ. ಹಂಗಾಗಿ ಇಲ್ಲಿವರೆಗೆ ನಂಬಿಸ್ಕೊಂಡೇ ಬಂದ ವರ್ಧ. ಈಗ ಬಾಲ ಉಲ್ಟಾ ಹೊಡೆದ ಮೇಲೇ ಅವನಿಗೆ ಗೊತ್ತಾಗಿದ್ದು. ಜಡ್ಜ್ ಹೇಳ್ತಾರೆ ಈ ಎವಿಡೆನ್ಸು ಪಕ್ಕ ಇದೆ, ಇದಕ್ಕೆ ಲಾಯರು ಏನು ಉತ್ತರ ಕೊಡ್ತಾರೆ ನೋಡೋಣ, ಡಿಫೆಂಟ್ ಲಾಯರು ಅಂತ ಹೇಳ್ಬಿಟ್ಟು ನಾಳೆ ಮುಂದೂಡಲಾಗಿದೆ ಅಂತ ಹೇಳಿದ್ದಾರೆ. ನಾಳೆ ಕೂಡ ಕೋರ್ಟು ಇದೆ. ನಾಳೆ ಕೋರ್ಟಲ್ಲಿ ಮತ್ತೆ ವರ್ಧನ್ ಕಡೆಯವರು ಏನು ಎವಿಡೆನ್ಸ್ ಇನ್ನೂ ಕಲೆಕ್ಟ್ ಮಾಡ್ಕೊಬರ್ತಾರೋ ಅಥವಾ JK ಕಡೆಯವರು ಏನು ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಬರ್ತಾರೋ ನೋಡಬೇಕು. ಈಗ JK ಎಲ್ಲೂ ಸೋತಿದ್ದೇ ಇಲ್ಲ ಅಂತ ಆಗಿದೆ. ಭಾರ್ಗವಿ JKನು. ಈಗ ಭಾರ್ಗವಿ ಪ್ರತಿಯೊಂದಕ್ಕೂ ಈ ರೀತಿ ಟ್ವಿಸ್ಟ್ ಸಿಗುತ್ತೆ ಅಂತ ಪಾಪ ಭಾರ್ಗವಿಗೂ ಗೊತ್ತಿಲ್ಲ, JKಗೂ ಗೊತ್ತಿಲ್ಲ. ಇದು ಹೆಂಗೆ ಆಯಿತು ಅಂತಲೇ ಗೊತ್ತಿಲ್ಲ. ಉಲ್ಟಾ ಹೊಡೆದ್ಬಿಟ್ಟಿದ್ದಾರೆ ಇವರು. ಐಡಿಯಾ ಎಲ್ಲ ಮಾಡಿ ಉಲ್ಟಾ ಹೊಡೆಸ್ಬಿಟ್ಟು ಈಗ ಉಸ್ನೆಗೆ ನೆಗಾಡ್ತಾ ಇದ್ದಾನೆ. ಅವಳು ಸಾರಿಕಾ ಇದೆಲ್ಲ ಈ ಬಾಲನ ಮನೆಗೆ ಹೋಗ್ತಾಳೆ, ಎಲ್ಲ ತಿಳ್ಕೊಬಿಟ್ಟು ಹೋಗಿ ವರದಿ ಒಪ್ಪಿಸ್ತಾಳೆ. ಇದೇ ಆಗಿದೆ ಪಾಪ. ಬಾಲಂಗ ಅದೆಲ್ಲ ಐಡಿಯಾನೇ ಬಂದಿಲ್ಲ. ಏಕೆಂದರೆ ಹೊಡೆದಾಗ ಬಚಾವ್ ಮಾಡಿದ್ಲಲ್ಲ ಅನ್ನೋ ಅದೊಂದು ಇಂಟೆನ್ಷನ್ನಲ್ಲಿ ಅವನು ಎಲ್ಲದನ್ನು ಹೇಳಿಬಿಡ್ತಾನೆ. ಆ ಹುಡುಗಿ ಪಾಪ ಚೀಟಿನೂ ಕೊಟ್ಬಿಡ್ತು. ಏನಕ್ಕೆ ಇಷ್ಟೊತ್ತಲ್ಲಿ ಹೋಗ್ತಿದ್ದಾನೆ ಅಂತ ಹೇಳಿದಾಗ ಹೀಗೆ ಅಂತೇಳ್ಬಿಟ್ಟು ಚೀಟಿ ಕೊಟ್ಬಿಡ್ತು. ಅದು ಒಂದು ಮಿಸ್ಟೇಕ್ ಆಯಿತು. ಇವಳು ಒಳ್ಳೆಯವಳು ಅಂತ ಅಂದ್ಕೊಂಡು ಪ್ರತಿಯೊಂದು ವಿಷಯನೂ ಇವಳ ಹತ್ರ ಹೇಳೋದೇ ತಪ್ಪಾಗ್ಬಿಟ್ಟಿದೆ. ಸಾರಿಕ ಹತ್ರ ಹೇಳ್ತಾರೆ, ಅದು ವರ್ಧಂಗೆ ಹೋಗುತ್ತೆ, ವರ್ದಿಂದ ಲಾಯರ್ಗೆ ಹೋಗುತ್ತೆ, ಲಾಯರಿಂದ ಕೋರ್ಟಿಗೆ ಬರ್ತಾಯಿದೆ. ಸೇಮ್ ಈ ಥರ ಆಗಿಬಿಟ್ರೆ ಈ ನಿರಪರಾಧಿನ ಬಿಡಿಸೋದು ಭಾಳ ಕಷ್ಟ ಆಗುತ್ತೆ. ಏಕೆ ಅಂತಂದರೆ ಎಲ್ಲ ಎವಿಡೆನ್ಸು ಅವ್ರಿಗೆ ಸಿಗ್ತಾ ಇರುತ್ತೆ ಪ್ರತಿ ದಿವಸನೂ. ಈ ಸಾರಿಕನ ಒಬ್ಬಳನ್ನ ದೂರ ಇಟ್ಟರೆ ಅವರು ಮೋಸ್ಟ್ಲಿ ಈ ಕೇಸಲ್ಲಿ ಬಚಾವ್ ಆಗ್ಬೋದು ಅಂತ ಕಾಣುತ್ತೆ. ಸಾರಿಕನ ದೂರ ಇಡೋವರೆಗೂ ಇವರು ಈ ಕೇಸನ್ನು ಗೆಲ್ಲೋಕ್ಕೆ ಚಾನ್ಸೇ ಇಲ್ಲ. ಬಟ್ ಕಾವೇರಿಗೆ ಬೇಜಾರಾಗಿದೆ. ಹೆಂಗೆ ಇಲ್ಲದ್ದೆಲ್ಲ ಸುಳ್ಳು ಹೇಳಿ ಎವಿಡೆನ್ಸನ್ನು
ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನೋದು ಅವಳಿಗೂ ಅನುಮಾನ ಇದೆ. ಭಾರ್ಗವಿಯವರು ಗೆಲ್ತಾರೆ, ಜೆ ಕೆ ಗೆಲ್ತಾರೆ ಅನ್ನೋದೊಂದು ಕಾನ್ಫಿಡೆನ್ಸಿಂದ ಅವಳು ಕಾಯ್ತಾ ಇದ್ದಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.